ನಮಸ್ಕಾರ ವೀಕ್ಷಕರೇ. ಕಳೆದ ಹಲವು ದಿನಗಳಿಂದ ಸುದ್ದಿಯಲ್ಲಿರೋ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಸಿಜೆಐ ಗವಾಯಿ ಅವರ ಮೇಲೆ ಚಪ್ಪಲಿ ಎಸೆತಕ್ಕೆ ಯತ್ನ ನಡೆದಿದೆ. ಕೋರ್ಟ್ ಹಾಲ್ನಲ್ಲೇ ಈ ಘಟನೆ ನಡೆದಿರೋದು ಇಡೀ ದೇಶದಾದ್ಯಂತ ಹೆಡ್ಲೈನ್ ಆಗಿದೆ. ಅಂದಹಾಗೆ ಈ ಪ್ರಯತ್ನ ಮಾಡಿದವರು ಕೂಡ ಒಬ್ಬ ವಕೀಲರು ಅನ್ನೋದು ಗೊತ್ತಾಗಿದೆ. ಚಪ್ಪಲಿ ಏಟು ತಿನ್ನುವಂತ ಕೆಲಸ ಗವಾಯಿ ಅವರ ಕಡೆಯಿಂದ ಆಗಿದ್ದಾದ್ರೂ ಏನು ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಕಳೆದ 1 ತಿಂಗಳ ಒಳಗೆ ನಡೆದಿದ್ದ ಒಂದು ಪ್ರಕರಣ ನೆನಪಿಗೆ ಬರುತ್ತೆ. ಇದು ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ಬಹು ನಿರೀಕ್ಷಿತ ಬಿಹಾರ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಡೇಟ್ ಅನೌನ್ಸ್ಮೆಂಟ್ ಜೊತೆಗೆ ಎಲೆಕ್ಷನ್ ಕಮಿಷನ್ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಹೊಸ ಅಪ್ಡೇಟ್ ಒಂದನ್ನು ಕೂಡ ಕೊಟ್ಟಿದೆ. ಹಾಗೆ ಬಿಹಾರ ಎಲೆಕ್ಷನ್ ಸಂಬಂಧ ನೂತನ ಸಮೀಕ್ಷೆಯೊಂದು ಹೊರಬಿದ್ದಿದೆ. ಇನ್ನೊಂದೆಡೆ ಚುನಾವಣಾ ಚಾಣಾಕ್ಷ ಹಾಗೂ ಸದ್ಯ ಬಿಹಾರದ ಮೂಲಕ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರೋ ಪ್ರಶಾಂತ್ ಕಿಶೋರ್ ಸ್ಫೋಟಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯಕ್ಕೆ ತಗುಲು ಹಾಕಿಕೊಂಡಿರುವಾಗ ಸ್ವತಂತ್ರ ಸಂಸ್ಥೆ ಅಂತ ಇದ್ದಿದ್ದು ಕೋರ್ಟ್ಗಳು ಮಾತ್ರ. ನ್ಯಾಯಾಲಯ ಯಾರ ಒತ್ತಡಕ್ಕೂ ಮಣಿಯಬಾರದು, ಯಾರು ಅದನ್ನ ಹೋಲ್ಡ್ ಮಾಡಬಾರದು ಅನ್ನೋದನ್ನ ಜನರು ಕೂಡ ಒಪ್ತಾ ಇದ್ರೇನೋ. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಕೆಲ ನ್ಯಾಯಾಧೀಶರ ತೀರ್ಪು, ಅತಿರೇಕ ಇದೆಲ್ಲವೂ ಜನರಲ್ಲಿ ಇದಕ್ಕೂ ಒಂದು ಕಡಿವಾಣ ಬೇಕು ಅನ್ನೋ ಅಭಿಪ್ರಾಯವನ್ನ ಮೂಡುವಂತೆ ಮಾಡಿತ್ತು. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋ ಕೋರ್ಟ್ಗಳ ಬಗ್ಗೆ ಜನರಿಗೆ ಕೆಲವೊಂದು ವಿಚಾರಗಳಲ್ಲಿ ಅಸಮಾಧಾನ ಇತ್ತು, ಈಗಲೂ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನ್ಯಾಯಕ್ಕಾಗಿ ಜನರು ವರ್ಷಾನುಗಟ್ಟಲೆ ಕಾಯಬೇಕಾಗೋ ಪರಿಸ್ಥಿತಿ ಇರಬಹುದು, ಅಥವಾ ಎಲ್ಲವೂ ಕಣ್ಣಿಗೆ ಕಾಣೋ ಹಾಗೆ ಇದ್ದಾಗಲೂ ಉಲ್ಟಾ ತೀರ್ಪು ಬರೋದು, ಹೀಗೆ ಸಾಕಷ್ಟಿವೆ. ಈ ರೀತಿಯ ನಿಲುವುಗಳು ಕೇವಲ ಜನರಿಗೆ ಮಾತ್ರ ಅಸಮಾಧಾನವನ್ನ ತರಿಸಿಲ್ಲ, ಇತರ ವಕೀಲರಿಗೂ ಕೂಡ ಅಸಮಾಧಾನವನ್ನ ತಂದಿದೆ ಅನ್ನೋದಕ್ಕೆ ಪುಷ್ಟಿ ನೀಡೋ ಹಾಗೆ ದೊಡ್ಡ ಬೆಳವಣಿಗೆಯೊಂದು ನಡೆದಿದೆ. ಸುಪ್ರೀಂ ಕೋರ್ಟ್ ಸಿಜೆಐ ಬಿಆರ್ ಗವಾಯಿ ಅವರ ಮೇಲೆ ಚಪ್ಪಲಿ ಎಸೆತ ಯತ್ನ ನಡೆದಿದೆ ಅಂತ ಕೆಲವೊಂದು ಕಡೆ ವರದಿಯಾಗಿದ್ರೆ, ಇನ್ನು ಕೆಲವು ಕಡೆಗಳಲ್ಲಿ ಎಸೆಯಲಾಗಿದೆ ಅಂತ ವರದಿಯಾಗಿದೆ. ಆದ್ರೆ ಯಾವ ಕಾರಣಕ್ಕೆ ನಡೆಯಿತು ಅನ್ನೋದು ಇಲ್ಲಿ ಮುಖ್ಯ ವಿಚಾರ. ಕೆಲ ದಿನಗಳ ಹಿಂದೆ ಖಜುರಾಹೋ ದೇವಾಲಯದಲ್ಲಿ ಮುಗಲರ ದಾಳಿಗೆ ತುತ್ತಾಗಿ ಶಿರಚ್ಛೇದವಾಗಿರೋ ವಿಷ್ಣು ಮೂರ್ತಿ ಪುನಃಸ್ಥಾಪನೆಗೆ ಮನವಿ ಮಾಡಲಾಗಿತ್ತು. ಈ ವೇಳೆ ಶ್ರೀಯುತ ಗವಾಯಿ ಅವರು ಹೋಗಿ ನಿನ್ನ ವಿಷ್ಣುವನ್ನೇ ಕೇಳು ಅನ್ನೋ ನುಡಿಮುತ್ತುಗಳನ್ನ ಹೇಳಿದ್ರು. ಆಗಿನಿಂದಲೂ ಈ ವಿಚಾರ ಸಂಬಂಧ ಶ್ರೀಯುತ ಗವಾಯಿ ಅವರ ಮೇಲೆ ಟೀಕೆ, ಟಿಪ್ಪಣಿ, ವಿರೋಧ ಎಲ್ಲವೂ ಬಂದಿತ್ತು. ಈಗ ಚಪ್ಪಲಿಯೂ ಬಂದಿದೆ. ಸನಾತನ ಧರ್ಮದ ಬಗ್ಗೆ ಅವರಿಗಿರೋ ಕೀಳರಿಮೆಗೆ ಬೇಸತ್ತು ವಕೀಲರೊಬ್ಬರು ಈ ಕೆಲಸವನ್ನ ಮಾಡಿದ್ದಾರೆ. ಸನಾತನ ಧರ್ಮದ ನಿಂದನೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಚಪ್ಪಲಿ ಎಸೆತಕ್ಕೆ ಗುರಿಯಾಗಿದ್ದು ಗವಾಯಿ ಅವರು, ಆದ್ರೂ ಇದರ ಪೆಟ್ಟು ಬಿದ್ದಿದ್ದು ಅರ್ಥಾತ್ ಸಂದೇಶ ಏನು ಅನ್ನೋದು ಮಾತ್ರ ಸ್ಪಷ್ಟವಾಗಿ ತಲುಪಿದಂತಾಗಿದೆ. ಜಾತ್ಯತೀತತೆ ಅನ್ನೋ ಪದದಿಂದ ಶುರುವಾಗೋ ಹಿಂದೂ ದ್ವೇಷ ಇಂದು ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಇದೆ ಅನ್ನೋದು ಜನರೇ ಹೇಳುವ ಹಾಗೂ ಜನರು ಸಹಿಸಿಕೊಳ್ಳಲಾಗದ ವಿಚಾರ. ಯಾವ ಪ್ರಕರಣ ಇರಲಿ, ಯಾವುದೇ ಸನ್ನಿವೇಶ ಇರಲಿ, ಕೆಲ ನ್ಯಾಯಾಧೀಶರ ತೀರ್ಪು ಪ್ರಕರಣದ ಕೇಂದ್ರ ಬಿಂದು ಆಗಿರೋ ವಿಷಯ ಅಥವಾ ವ್ಯಕ್ತಿಯ ಜಾತಿ ಧರ್ಮಕ್ಕೆ ಅನುಗುಣವಾಗಿರುತ್ತೆ ಅನ್ನೋದು. 5000 ವರ್ಷಗಳ ಇತಿಹಾಸ ಇರುವ ಭಾರತದ ಪ್ರಮುಖ ಹಾಗೂ ಬಹುಸಂಖ್ಯಾತ ಸನಾತನ ಧರ್ಮದ ಒಂದು ವಿಷ್ಣು ವಿಗ್ರಹ ದುರಸ್ತಿಗೆ ಕೇಳಿದ್ದಕ್ಕೆ ಇಂಥ ಮಾತು ಬಂತಲ್ಲ. ಇದೇ ಬೇರೆ ಧರ್ಮೀಯರು ಬೇಡಿಕೆ ಇಟ್ಟಿದ್ರೆ ಇಷ್ಟೇ ಕಟುವಾಗಿ, ಇಷ್ಟೇ ಸ್ಪಷ್ಟವಾಗಿ ಟೀಕಿಸುವ ಧೈರ್ಯ ಶ್ರೀಯುತ ಗವಾಯಿ ಅವರಿಗೆ ಇತ್ತ ಅನ್ನೋ ಪ್ರಶ್ನೆಗೆ ಬಹುಶಃ ಅವರಲ್ಲೂ ಉತ್ತರ ಇಲ್ಲ ಅನ್ಸುತ್ತೆ. ಪ್ರತಿ ಬಾರಿ ಹಿಂದೂ ಅನ್ನೋ ವಿಷಯ ಬಂದಾಗ ಕಾಲ ಕಸ ಅಥವಾ ಅದಕ್ಕಿಂತಲೂ ಕಡೆ ಅನ್ನೋ ಮನಸ್ಥಿತಿಗೆ ಈ ಚಪ್ಪಲಿ ಏಟು ಅಂತ ಚರ್ಚೆ ಆಗ್ತಾ ಇದೆ. ಇನ್ನು ಸಾಧಾರಣವಾಗಿ ಕೋರ್ಟ್, ನ್ಯಾಯಾಧೀಶರು ಅಥವಾ ಕಾನೂನಿನ ಸಂಬಂಧ ಮಾತನಾಡುವಾಗ ಜನರು ತುಂಬಾ ಭಯ ಪಡ್ತಾರೆ. ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಧೈರ್ಯವನ್ನ ಯಾರೂ ತಳೆಯೋದಿಲ್ಲ. ಹೀಗಿರುವಾಗ ವಕೀಲರೊಬ್ಬರಿಂದಲೇ ಈ ಪ್ರಯತ್ನ ನಡೆದಿರೋದು ಜನರಿಗೂ ಒಂದಷ್ಟು ವಿಚಾರದಲ್ಲಿ ಸ್ಪಷ್ಟನೆಯನ್ನ ನೀಡ್ತಾ ಇದೆ. ಭಿನ್ನಾಭಿಪ್ರಾಯ ಅನ್ನೋದು ಜನರಲ್ಲಿ ಮಾತ್ರವಲ್ಲ, ಎಲ್ಲರಲ್ಲೂ ಇದೆ ಅನ್ನೋದು. ಯಾಕಂದ್ರೆ ಇವತ್ತು ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲಾ ಧರ್ಮೀಯರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಧರ್ಮದ, ಜಾತಿಯ ವಕೀಲರು, ನ್ಯಾಯಮೂರ್ತಿಗಳಿದ್ದಾರೆ. ಎಲ್ಲರಿಗೂ ಅವರವರ ಖಾಸಗಿ ಜೀವನ, ನಂಬಿಕೆ, ಆಚರಣೆಗಳು ಮಹತ್ವದ್ದಾಗಿರುತ್ತೆ. ದೊಡ್ಡ ಹುದ್ದೆಯಲ್ಲಿದ್ದೇನೆ ಅನ್ನೋ ಕಾರಣಕ್ಕೆ ಈ ರೀತಿ ಹಾರಿಕೆಯ ಮಾತುಗಳು ಬರುತ್ತೆ ಅನ್ನೋದಾದ್ರೆ ಅದನ್ನ ನಾವೂ ಸಹಿಸೋದಿಲ್ಲ, ಸಾಧ್ಯವಾದ್ರೆ ನಿಮ್ಮನ್ನ ನೀವು ತಿದ್ದುಕೊಳ್ಳಿ ಎನ್ನುವಂತಿದೆ. ಅಲ್ಲದೆ ಸರ್ಕಾರ ಯಾವುದೇ ಇರಲಿ, ಜನರು ಏನೇ ಹೇಳಲಿ, ನಾವು ಮಾತ್ರ ಹಿಂದೂಗಳ ವಿರುದ್ಧವೇ ನಿಲ್ಲೋದು, ಹಿಂದೂ ದೇವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಬಹುದು ಅನ್ನೋ ಎಡ ಮನಸ್ಥಿತಿಗೆ ಕೊಟ್ಟ ಚಪ್ಪಲಿ ಏಟಿನಂತಿದೆ ಅಂತ ಚರ್ಚೆಗಳಾಗ್ತಾ ಇದೆ. ಸಾಧಾರಣವಾಗಿ ಯಾರ ಮೇಲೂ ಚಪ್ಪಲಿ ಎಸೆಯೋದನ್ನ ಭಾರತೀಯರು ಪ್ರೋತ್ಸಾಹಿಸೋದಿಲ್ಲ. ಅದರಲ್ಲೂ ಅಷ್ಟು ದೊಡ್ಡ ಹುದ್ದೆಯಲ್ಲಿರುವವರ ಮೇಲೆ ಚಪ್ಪಲಿ ಎಸೆಯಲಿ ಅಂತ ಯಾವ ಭಾರತೀಯರು ಪ್ರೇರೇಪಿಸೋದಿಲ್ಲ. ಆದ್ರೆ ಈ ಹಂತಕ್ಕೆ ಅವರು ತಲುಪಿದ್ ಯಾಕೆ ಅಂತ ನೋಡ್ತಾ ಹೋದ್ರೆ ಅದು ಅವರದ್ದೇ ಸ್ವಯಂಕೃತ ಅಪರಾಧ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಹಿಂದೂ ದೇವರ ವಿಷಯದಲ್ಲಿ ಹಾರಿಕೆ,
ಸರ್ಕಾರಿ ಜಾಗಗಳನ್ನ ಉಳಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಕಾನೂನು ತಂದ್ರೆ ಅದಕ್ಕೆ ತಡೆ, ಚುನಾವಣಾ ಪ್ರಕ್ರಿಯೆಯನ್ನ ಸರಿ ಮಾಡೋದಕ್ಕೆ ಮುಂದಾದ್ರೆ ಎಲೆಕ್ಷನ್ ಕಮಿಷನ್ಗೆ ವಾರ್ನಿಂಗ್, ದುಷ್ಕರ್ಮಿಗಳ ವಿರುದ್ಧ ಬುಲ್ಡೋಸರ್ ಅಂತಹ ಕ್ರಮಗಳನ್ನ ಕೈಗೊಂಡ್ರೆ ನಾನು ಅದರ ವಿರುದ್ಧ ಸ್ಟೇ ತಂದಿದ್ದೆ ಅಂತ ಇಲ್ಲೂ ಹೇಳಿದ್ದಲ್ಲದೆ ವಿದೇಶದಲ್ಲೂ ಹೇಳಿ ಬಂದ ಕೀರ್ತಿ ಗವಾಯಿ ಅವರಿಗೆ ಸಲ್ಲುತ್ತೆ. ಇಷ್ಟೆಲ್ಲಾ ನಡೆಗಳು ಅವರ ಕಡೆಯಿಂದ ಆದಾಗ ಅವರನ್ನ ಹೇಗೆ ಶ್ಲಾಘಿಸಬೇಕು ಅನ್ನೋದು ಜನರ ಮನಸ್ಸಲ್ಲೂ ಮೂಡಿತ್ತು. ಈ ಹೊತ್ತಲ್ಲಿ ಈ ಘಟನೆ ನಡೆದಿರೋದು ಬಹುತೇಕರಿಗೆ ಇದಕ್ಕೆ ದಾರಿ ಮಾಡಿಕೊಟ್ಟಿದ್ದು ಅವರೇ ಎನಿಸುವಂತೆ ಮಾಡ್ತಾ ಇದೆ. ಇನ್ನು ಈತ ಬಿಹಾರದ ಚುನಾವಣೆ ದಿನಾಂಕವನ್ನ ಎಲೆಕ್ಷನ್ ಕಮಿಷನ್ ಘೋಷಣೆ ಮಾಡಿದೆ. 2 ಹಂತಗಳಲ್ಲಿ ಬಿಹಾರ ಚುನಾವಣೆ ನಡೀತಾ ಇದ್ದು ನವೆಂಬರ್ 6ರಂದು ಮೊದಲ ಹಂತ ಹಾಗೂ ನವೆಂಬರ್ 11ರಂದು 2ನೇ ಹಂತ ಮತ್ತು ಫಲಿತಾಂಶ ನವೆಂಬರ್ 14ರಂದು ಬರಲಿದೆ. ಹಲವು ಆಯಾಮಗಳಲ್ಲಿ ಬಿಹಾರ ಎಲೆಕ್ಷನ್ ರಾಷ್ಟ್ರ ರಾಜಕಾರಣಕ್ಕೆ ದಿಕ್ಸೂಚಿಯಾಗಿದ್ದು ಅದರಲ್ಲಿ ಈ ಬಾರಿ SIR ಪ್ರಕ್ರಿಯೆ ನಡೆದಿರೋದು ಕೂಡ ಒಂದು. ಎಲೆಕ್ಷನ್ ಡೇಟ್ ಅನೌನ್ಸ್ ಬೆನ್ನಲ್ಲೇ SIR ಪ್ರಕ್ರಿಯೆ ಬಗ್ಗೆ ಇನ್ನೊಂದು ಹಿಂಟ್ ಅನ್ನು ಕೂಡ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ನೀಡಿದ್ದಾರೆ. ಯಾವ ಸಮಯದಲ್ಲಿ ಬೇಕಾದರೂ ನೇಷನ್ ವೈಡ್ SIR ಪ್ರಕ್ರಿಯೆ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. SIR ಬಗ್ಗೆ ನಾನಾ ರೀತಿಯ ತಪ್ಪು ವಿಚಾರಗಳನ್ನ ಹರಿಬಿಡೋ ಕೆಲಸಗಳಾಗಿವೆ. ಆದ್ರೆ SIR ಪ್ರಕ್ರಿಯೆ ಅಂದ್ರೆ ವೋಟರ್ ಲಿಸ್ಟ್ ಶುದ್ಧೀಕರಣ ಅನ್ನೋದನ್ನ ಅವರು ಪುನರುಚ್ಚರಿಸಿದ್ದಾರೆ. ಇನ್ನು ಇದೇ ಹೊತ್ತಲ್ಲೇ ಬಿಹಾರ ಎಲೆಕ್ಷನ್ ಕುರಿತಂತೆ ಹೊಸ ಸರ್ವೆ ಕೂಡ ಹೊರಬಿದ್ದಿದೆ. ಮ್ಯಾಟ್ರೀಸ್ ಒಪಿನಿಯನ್ ಪೋಲ್ ನಲ್ಲಿ NDAಗೆ ಭರ್ಜರಿ ಜಯ ಎನ್ನಲಾಗಿದೆ. ಹಾಲಿ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ NDA ಈ ಬಾರಿ ಬರೋಬ್ಬರಿ 150ರಿಂದ 160 ಸೀಟ್ ಗೆಲ್ಲೋ ಮೂಲಕ ಅಧಿಕಾರವನ್ನ ಉಳಿಸಿಕೊಳ್ಳಲಿದೆ ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದ್ರೆ, ಎದುರಾಳಿ RJD ಮೈತ್ರಿಕೂಟಕ್ಕೆ 70ರಿಂದ 85 ಸೀಟ್ಗಳು ಬರಬಹುದು ಅಂತ ಹೇಳಲಾಗಿದೆ. ಇತರೆ ಪಕ್ಷಗಳು 7ರಿಂದ 10 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ವೋಟ್ ಪರ್ಸೆಂಟೇಜ್ ಬಗ್ಗೆಯೂ ಈ ಸರ್ವೆ ವರದಿ ನೀಡಿದ್ದು NDA ಸುಮಾರು 49% ವೋಟ್ ಶೇರ್ ಅನ್ನ ಪಡೆದ್ರೆ ಘಟಬಂಧನ ಸುಮಾರು 36% ವೋಟ್ ಶೇರ್ ಪಡೆಯಬಹುದು ಎನ್ನಲಾಗಿದೆ. ಈವರೆಗೆ ಬಂದಿರೋ ಬಹುತೇಕ ಎಲ್ಲಾ ಸರ್ವೆಗಳಲ್ಲೂ NDA ಮುನ್ನಡೆ ಕಾಯ್ದುಕೊಂಡೇ ಬಂದಿತ್ತು. ಈಗ ಎಲೆಕ್ಷನ್ಗೆ ಸರಿಯಾಗಿ 1 ತಿಂಗಳು ಬಾಕಿ ಇರುವಾಗ ಈ ಸರ್ವೆ ಹೊರಬಿದ್ದಿದ್ದು ಟ್ರೆಂಡ್ ನಲ್ಲಿ NDA ಮುಂದಿದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಿದಂತಾಗಿದೆ. ಅಂದಹಾಗೆ ಈ ಸರ್ವೆ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದು ಎರಡೂ ಒಕ್ಕೂಟಗಳ ನಡುವಿನ ಅಂತರ. ಸಮೀಕ್ಷೆ ಅಂದಾಗ ಇದು 100ಕ್ಕೆ 100 ಸರಿಯಾಗಿರೋದಿಲ್ಲ, ಸ್ವಲ್ಪ ಆಚೆ ಈಚೆ ಆಗ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಎರಡೂ ಒಕ್ಕೂಟಗಳ ನಡುವಿನ ಅಂತರವೇ ಸುಮಾರು 70 ಸೀಟ್ ಇದೆ. ಹೆಚ್ಚು ಕಮ್ಮಿಯಾಗಿ NDA 30 ಸೀಟನ್ನ ಕಳೆದುಕೊಂಡ್ರೂ ಆಗಲೂ ಮುಂದೆಯೇ ಇರುತ್ತೆ ಅನ್ನೋದನ್ನ ಅಂದಾಜಿಸಬಹುದಾಗಿದೆ. ಆದ್ರೆ ಕೆಲವೊಂದು ಸಲ ಎಲ್ಲವೂ ಉಲ್ಟಾ ಆಗಿರೋ ಉದಾಹರಣೆಯನ್ನ 2024ರ ಲೋಕಸಭಾ ಎಲೆಕ್ಷನ್ ಸಮೀಕ್ಷೆಗಳು ಹಾಗೂ ಹರಿಯಾಣ ಚುನಾವಣಾ ಸಮೀಕ್ಷೆಗಳಲ್ಲಿ ನೋಡಿದ್ದೀವಿ. ಆದ್ರಿಂದ ಏನಾಗಲಿದೆ ಅನ್ನೋ ಕುತೂಹಲ ಸಹಜವಾಗಿಯೇ ಇದೆ. ಇನ್ನೊಂದೆಡೆ ಪ್ರಶಾಂತ್ ಕಿಶೋರ್, ನಿತೀಶ್ ಕುಮಾರ್ JDU 25ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲೋದಿಲ್ಲ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ. ಆದ್ರೆ ಈ ಬಾರಿ ಇನ್ನೂ ಆತ್ಮವಿಶ್ವಾಸದಿಂದ ಹೇಳಿದ್ದು, ಒಂದು ವೇಳೆ JDU 25 ಸೀಟನ್ನು ದಾಟಿದ್ರೆ ನಾನು ರಾಜಕೀಯವನ್ನೇ ಬಿಟ್ಟು ಹೋಗ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಇದು ನಿಜಕ್ಕೂ ಅವರ ಅಧ್ಯಯನದ ಫಲಿತಾಂಶನ ಅಥವಾ ರಾಜಕೀಯ ತಂತ್ರಗಾರಿಕೆ ಅನ್ನೋದು ಯಾರಿಗೂ ಅರ್ಥವಾಗ್ತಾ ಇಲ್ಲ. ವಿಷಯ ಏನಂದ್ರೆ ಕೆಲವೊಂದು ಸಮೀಕ್ಷೆಗಳು ಪ್ರಶಾಂತ್ ಕಿಶೋರ್ ನಿತೀಶ್ ಕುಮಾರ್ಗಿಂತಲೂ ಪಾಪ್ಯುಲರ್ CM ಫೇಸ್ ಅನ್ನೋದನ್ನ ಹೇಳಿದ್ವು. ಈಗ ಈ ಸಮೀಕ್ಷೆಯಲ್ಲಿ ಇತರೆ ಪಕ್ಷಕ್ಕೆ ಮ್ಯಾಕ್ಸಿಮಮ್ 10 ಸೀಟ್ ಅಂತ ಹೇಳಲಾಗಿದೆ. ಇತರೆ ಕ್ಯಾಟಗರಿಯಲ್ಲಿ ಹಲವು ಪಕ್ಷಗಳ ನಡುವೆ ಪ್ರಶಾಂತ್ ಕಿಶೋರ್ರ ಜನ ಸುರಾಜ್ ಪಾರ್ಟಿ ಕೂಡ ಇದೆ. ಆದ್ರಿಂದ ಬೆರಳೆಣಿಕೆಯಷ್ಟು ಸೀಟ್ ಮಾತ್ರನಾ ಅನ್ನೋ ಅನುಮಾನ ಹುಟ್ಟುವಂತೆ ಮಾಡಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.